ನಾನಿವತ್ತು ಸ್ವಲ್ಪ ತಾಳ್ಮೆ ಕಳ್ಕೊಂಡು ರೂಢಾಗಿ ಮಾತಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾರಿಗಾದರೂ ನನ್ನ ಮಾತಿಂದ, ನಾನು ಬಳಸಿರುವಂತಹ ಪದ ಬಳಕೆಯಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಕೇಳ್ತೀನಿ. ಒಂದೊಂದು ಸರಿ ಎಷ್ಟೇ ತಾಳ್ಮೆಗಿದ್ದರೂ ಕೂಡ ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋ ಥರ ಜನಗಳು ಸಿಗ್ತಾನೆ ಇರ್ತಾರೆ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಆದರೆ ಇವತ್ತು ನಾನು ಸ್ವಲ್ಪ ರೂಢಾಗಿ ಮಾತಾಡಿದೆ. ನಾನು ಬಳಸಿರುವಂತಹ ಪದ ಬಳಕೆ ಯಾರಿಗಾದರೂ ಬೇಜಾರಾಗಿದ್ದರೆ ಮತ್ತೊಮ್ಮೆ ನಾನು ಕೇಳ್ತೀನಿ, ಕ್ಷಮೆ ಇರಲಿ ಅಂತ. ನನಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಾನು ಮನುಷ್ಯಳಲ್ಲ, ಮೂಕ ಪ್ರಾಣಿ. ಮನೆ ಹತ್ರ ಬಂದರೆ ನಾನು ಊಟ ಹಾಕ್ತೀನಿ. ಎಲ್ಲಿ ನಾನು ಯಾರ ಮನೆ ಒಳಗಡೆ ಯಾರ ಗೇಟಲ್ಲಿ ನಾನು ಊಟ ಹಾಕಲ್ಲ. ರೋಡಿಗೆ ಬಂದರೆ ನಾಯಿಗಳಿಗೆ ಊಟ ಹಾಕೇ ಹಾಕ್ತೀನಿ. ನೀವು ಹೋಗಿ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತೀರಾ ಮಾಡಿ, ನಾನು ಅದು ಫೇಸ್ ಮಾಡ್ತೀನಿ. ಯಾಕೆ ಮಾತಾಡಬಾರ್ದು? ಯಾಕೆ ಇವಾಗ ಇಲ್ಲಿ 1 ತಿಂಗಳಿಂದ ಒಂದೇ ಗಬ್ಬು ವಾಸನೆ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ವಾ? ನಾಯಿಗಳು ಯಾರ್ದಾರ ಗೇಟ್ ಒಳಗಡೆ, ಅವ್ರ ಮನೆ ಒಳಗಡೆ ಬೆಡ್ರೂಮಲ್ಲಿ ಇವಾಗ ಬಾತ್ರೂಮ್ ಮಾಡುತ್ತಾ? ರೋಡಲ್ಲಿ ತಾನೇ ಮಾಡುತ್ತೆ. ಎಲ್ಲಿ ಮಾಡಬೇಕು? ನಾಯಿಗಳು ಎಲ್ಲಿ ಗಲೀಜು ಮಾಡಬೇಕು? ಮನುಷ್ಯರಾಗಿ ನಾಯಿಗೆ ಊಟ ಹಾಕಬಾರ್ದು ಅಂದರೆ ಏನರ್ಥ? ಮನುಷ್ಯರಾಗಿ ಅರ್ಥ ಆಗಲ್ವಾ? ನೀವ್ಯಾಕೆ ಅವ್ರ ಮಾತು ಅಲ್ಲಮ್ಮ, ನಾನು ಹೇಳೋದು, ನೀವ್ಯಾಕೆ ಅವ್ರ ಮಾತು ಕೇಳಬೇಕು? ಅಲ್ಲ, ಅವ್ರ ಮನೆ ಒಳಗಡೆ ಹೋಗಿ ಏನಾದರೂ ನಾನು ಊಟ ಹಾಕಿದರೆ, ನಾಯಿ ಹೋಗಿ ಅವ್ರ ಗೇಟ್ ಒಳಗಡೆ ಹೋಗಿ ಕಕ್ಕ ಮಾಡಿದ್ರೆ ಅದು ಕೇಳಬೇಕು. ಅಕ್ಕಪಕ್ಕ ನಾನು ನೋಡಿದ್ರೆ ನಾನು ಕ್ಲೀನ್ ಮಾಡ್ತೀನಲ್ವ. ನಾನು ಎಷ್ಟೋ ಸತಿ ಕ್ಲೀನ್ ಮಾಡಿದ್ದೀನಿ. ಮತ್ತೆ ಫಸ್ಟ್ ಆಫ್ ಆಲ್ ಮಾನವೀಯತೆ ಇರೋರು ನಾಯಿ ಬಗ್ಗೆ ಮಾತೇ ಆಡಲ್ಲ. ನಾವು ಊಟ ಹಾಕಲ್ಲ, ಹಾಕೋರು ಹೆಂಗಾದರೂ ಹಾಕ್ತಾರೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಇವಾಗ ನೀವು ಮನಸಾಕ್ಷಿಯಿಂದ ಮಾತಾಡಿ. ನಾನು ಎಷ್ಟೋ ಸರಿ ನಿಮ್ಮ ಮನೆ ಬಾಗ್ಲ ಹತ್ರ ಬಂದು ನಾಯಿ ಕಕ್ಕ ಕ್ಲೀನ್ ಮಾಡಿದ್ದೀನಿ. ನಿಮ್ಮ ಮನೆ ಹತ್ರ ಕ್ಲೀನ್ ಮಾಡಿದ್ದೀನಿ. ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ. ಅದು ನಮ್ಮ ನಾಯಿನೂ ಅಲ್ಲ, ರೋಡ್ ನಾಯಿ ಬರುತ್ತಾ? ಹಾಂ, ನಾನು ನೋಡಿ, ರೋಡ್ ನಾಯಿ ಬಂದರೆ ಊಟ ಹಾಕ್ತೀನಿ. ನಿಮ್ಮ ಮನೆ ಹತ್ರ ಗಲೀಜು ಮಾಡಿದ್ರು ನಾನು ತೆಗಿತೀನಿ. ನನಗೆ ಯಾವುದೇ ಥರ ಬೇಜಾರಿಲ್ಲ. ನಾನೇನು ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಹಾಕೋ ನಾಯಿ ಯಾವೂ ಅಲ್ಲಿ ಬಂದು ಬಾತ್ರೂಮ್ ಮಾಡಲ್ಲ. ರಾತ್ರಿ ಹೊತ್ತು ಬರ್ತವೆ ನಾಯಿಗಳು. ಒಂದು ರಾಶಿ ರಾತ್ರಿ ಹೊತ್ತು ಬರುತ್ತೆ. ಇಲ್ಲ, ಇವಾಗ ನಿಮ್ಮ ವಾದ ಏನು, ನಾಯಿಗೆ ಊಟ ಹಾಕಬಾರ್ದು ಅಂತನಾ, ಅಥವಾ ನಿಮ್ಮ ಮನೆ ಹತ್ರ ಕಕ್ಕ ಮಾಡಿದ್ರೆ ನಾನು ಕ್ಲೀನ್ ಮಾಡಬೇಕು ಅಂತನಾ? ಇಲ್ಲಿ ನಾನು ಊಟ ಹಾಕೋ ನಾಯಿ ಬಾತ್ರೂಮ್ ಮಾಡಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ನೈಟಲ್ಲಿ ಒಂದು ಗ್ಯಾಂಗ್ ಬರುತ್ತೆ, ಅವು ಮಾಡೋದು. ನೈಟಲ್ಲಿ ಬರೋ ನಾಯಿಗಳು ಬೇರೆ. ಎಲ್ಲ ನಾಯಿಗೂ ನಾನು ಹಾಕಲ್ಲ. ಈ ರೋಡ್ ನಾಯಿಗಳಿಗೆ ಮಾತ್ರ, ಇಲ್ಲಿ ಬರೋ ನಾಯಿಗಳಿಗೆ ಮಾತ್ರ ನಾನು ಹಾಕೋದು. ಬೇರೆ ರೋಡ್ ನಾಯಿಗೆ ನಾನು ಊಟ ಹಾಕಲ್ಲ, ಬರೀ ನಮ್ಮ ರೋಡ್ ನಾಯಿಗಳಿಗೆ ನಾನು ಹಾಕೋದು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಂಗಳವಾರದಾಗಿರುತ್ತೆ. ಮಂಗಳವಾರ ಏನಪ್ಪ ವಿಶೇಷ ಅಂದರೆ, ರಾಘವೇಂದ್ರ ಸ್ವಾಮಿ ಅವರು ಹುಟ್ಟಿದ ದಿನ ಅವತ್ತು. ಹಾಗಾಗಿ ರಾತ್ರಿ ಅಂದರೆ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋದೋ, ಪೂಜೆ ಮಾಡಿಕೊಂಡು ಮತ್ತು ರಾಯರನ್ನ ನೋಡ್ಕೊಂಡು ಬರೋಣ ಅಂತ. ದೇವಸ್ಥಾನಕ್ಕೆ ಹೋದರೆ ತುಂಬ ರಶ್ ಅಂದರೆ ರಶ್ ಇದ್ದರು. ಅಲ್ಲೇ ಒಂದು ಕಡೆ ಕೂತು ತುಂಬ ಹೂವಿನ ಅಲಂಕಾರ ಮಾಡ್ತಾಯಿದ್ರು. ಮತ್ತು ರಥೋತ್ಸವ ಇತ್ತು ಅಲ್ಲಿ, ಅದಕ್ಕೂ ಅಲಂಕಾರ ಮಾಡ್ತಾಯಿದ್ರು. ಮತ್ತು ಆಮೇಲೆ ಉಯ್ಯಾಲೆಯಲ್ಲಿ ಹಾಕಿ ತೂಗ್ತಾರೆ ಅಂತ ಹೇಳಿದರು, ಅದು ಒಂದು ಕಡೆ ಅಲಂಕಾರ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಒಂದು ಕಡೆ ಅಲ್ಲೇ ಕೂತ್ಕೊಂಡಿದ್ದೆ. ಇಲ್ಲಿ ನಾನು ರಾಯರ ದೇವಸ್ಥಾನಕ್ಕೆ ಯಾವಾಗಲೂ ಹೋಗಲ್ಲ.
2 ವರ್ಷದ ಹಿಂದೆ ಒಂದು ಸತಿ ನಾನು ನಮ್ಮ ಮನೆ ಓನರ್ ಆಂಟಿ ಜೊತೆ ಹೋಗಿದ್ದೆ. ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ರು. ಆವತ್ತು ನಾನು ಹೋಗುವಾಗ ನಿನಗೆ ಮನಸ್ಸಲ್ಲಿ ಏನಾದ್ರು ಇದ್ದರೆ ಕೇಳ್ಕೊ ಅಂತ ಹೇಳಿದ್ರು. ನಾನು ಏನಿರುತ್ತೆ ಏನಿರಲ್ಲ ಅಂತ ಹೇಳಿಬಿಟ್ಟು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ. ಆವಾಗ ಮಾತಾಡಿದಾಗ ಅವ್ರು ಹೇಳ್ತಾರೆ, ನೀನು ಇಲ್ಲಿ ಕೇಳ್ಕೊ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ನಾನು ಓಕೆ, ನನಗೆ ಆ ಕೆಲಸ ಆದರೆ ಸಾಕು ಅಂತ ಮಾತಾಡಿಕೊಂಡು ಮನೆಗೆ ಬರ್ತೀವಿ. ನೆಕ್ಸ್ಟ್ ಡೇ ಮಾರ್ನಿಂಗು ಮೊಬೈಲ್ಗೆ ಮೇಲ್ ಬಂದಿರುತ್ತೆ, ನಿಮ್ಮ ಕೆಲಸ ಆಗಿದೆ ಬನ್ನಿ ಭೇಟಿಯಾಗಿ ಅಂತ ಹೇಳಿ. ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಕಷ್ಟ ಬಿದ್ದು ಆ ಕೆಲಸ ಆಗಲಿ ಅಂತ ಇವಾಗ ಸಡನ್ನಾಗಿ ಮೇಲ್ ಬಂದಿದೆಯಲ್ಲ ಅಂತ ಹೇಳಿ. ಓಕೆ, ರಾಯರ ದೇವಸ್ಥಾನದಲ್ಲಿ ನಾವೇನು ಮಾತಾಡ್ತೀವಿ ಏಕಾಗ್ರತೆಯಿಂದ ಒಳ್ಳೆ ಮನಸ್ಸಿಂದ ಮಾತಾಡಿದ್ದು ಅವರು ಕೊಟ್ಟೇ ಕೊಡ್ತಾರೆ ಅಂತ ಅನ್ನೋದು ನಂಬಿಕೆ ಆಯಿತು ನನಗೆ. ಅವತ್ತಿಂದ ನಾನು ರಾಯರ ದೇವಸ್ಥಾನಕ್ಕೆ ಬರ್ತೀನಿ. ಟೈಮ್ ಸಿಕ್ಕಾಗೆಲ್ಲ ಅವ್ರು ಕರೆದಾಗಲೆಲ್ಲ ರಾಯರ ದೇವಸ್ಥಾನಕ್ಕೆ ಬಂದು ರಾಯರನ್ನ ಕಣ್ತುಂಬ ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮನೆಗೆ ಬರ್ತೀನಿ. ಇದಕ್ಕೆ ಮುಂಚೆ ನಾನು ಹೋಗ್ತಾ ಇರಲಿಲ್ಲ. ನಾನು ಏನೇ ಇದ್ದರೂ ಬಾಬನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಇವಾಗ ಟೈಮ್ ಸಿಕ್ಕಿದಾಗೆಲ್ಲ ಬಾಬಾ ದೇವಸ್ಥಾನಕ್ಕೂ ಹೋಗ್ತೀನಿ, ರಾಯರ ದೇವಸ್ಥಾನಕ್ಕೂ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಯ್ಯಾಲೆಯಲ್ಲಿ ಹಾಕಿ ತೂಗ್ತಾ ಇದ್ದಾರೆ. ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಹತ್ತಿರದಿಂದ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಾವು ಹೋಗಿದ್ದು 5 ಗಂಟೆಗೆ, ಆದರೆ ಆಚೆ ಬಂದಿದ್ದು 9:30ಗೆ. ಇಷ್ಟು ಬೇಗ 9:30 ಆಯಿತಾ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಆಚೆ ಬಂದು ಟೈಮ್ ನೋಡಿದಾಗಲೇ ಗೊತ್ತಾಗಿದ್ದು ಇಷ್ಟೊತ್ತು ಆಗೋಗಿದೆ ಅಂತ. ಅಂದರೆ ಅಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಆಗಿರ್ಬೋದು, ಮತ್ತು 3 ಸುತ್ತು ಸುತ್ತಿದ್ರಲ್ಲ, ಅದನ್ನೆಲ್ಲ ನೋಡ್ತಾ ನೋಡ್ತಾ ನಾವೇ ಮೈ ಮರ್ತೋಗ್ಬಿಡ್ತೀವಿ. ಬೇಜಾರು ಅನ್ನೋದೇ ಆಗಲ್ಲ, ಟೈಮ್ ಆಗ್ತಿದೆ ಅಂತಲೂ ನಮಗೆ ಗೊತ್ತಾಗಲ್ಲ. ಆ ಥರ ಆಯಿತು. ಆದರೂ ಒಂದು ಸೆಕೆಂಡ್ ತುಂಬಾ ಖುಷಿ ಆಯಿತು. ಹೋಗೋ ಮೂಡ್ ಇರಲಿಲ್ಲ. ಹೇಗೋ ರಾಯರು ನಮ್ಮನ್ನ ಕರೆಸ್ಕೊಂಡು ಇಷ್ಟೆಲ್ಲ ದರ್ಶನ ಕೊಟ್ರಲ್ಲ, ಅದೇ ರಾಯರ ಪವಾಡ. ಅವರು ಯಾರನ್ನ ಕರ್ಸ್ಕೋಬೇಕು, ಯಾರಿಗೆ ದರ್ಶನ ಕೊಡಬೇಕು ಅನ್ನೋದು ಇರುತ್ತಲ್ಲ ಅವ್ರ ಮನಸ್ಸಲ್ಲಿ, ಅವ್ರನ್ನ ಖಂಡಿತವಾಗ್ಲೂ ಆ ಸಮಯ ಬಂದಾಗ ಅವರು ಕರ್ಸ್ಕೊಳ್ತಾರೆ. ಆ ಕೆಲಸನ ಮಾಡಿಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ನನಗೆ ರಾಯರಲ್ಲಿ ಆವತ್ತು ಬಂತು. ಇವತ್ತಿನ ತನಕ ಟೈಮ್ ಸಿಕ್ಕಿದಾಗೆಲ್ಲ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಮಾಡ್ಕೊಂಡು ಬರ್ತೀನಿ. ಕೊನೆಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಪೂಜೆ ಆರತಿ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬರುವಾಗ ಸ್ವಲ್ಪ ಪ್ರಸಾದ ಕೊಡ್ತಾರೆ, ಸಜ್ಜಿಗೆ. ಅದನ್ನು ತಿಂದ್ಕೊಂಡು ಸ್ವಲ್ಪ ಮನೆಗೆ ತಗೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಮೇಲೆ ನೋಡಿ, ಇದು ಬೆಳಗ್ಗೆ ನಡೆದಿರುವಂತಹ ಇನ್ಸಿಡೆಂಟು. ಇದೆಲ್ಲ ನೋಡಿ ಮಾಡಿ ದೇವಸ್ಥಾನಕ್ಕೆ ಹೋಗೋ ಮೈಂಡು ನನಗಿರಲಿಲ್ಲ. ಆದರೂ ರಾಯರು ನಮ್ಮನ್ನ ಕರ್ಸ್ಕೊಂಡು ದರ್ಶನ ಕೊಟ್ಟರು ನನಗೆ. ದೇವಸ್ಥಾನಕ್ಕೆ ಹೋಗಿದ್ದು ಸಾಯಂಕಾಲ. ಇಲ್ಲಿ ಬೆಳಿಗ್ಗೆಯಿಂದ ಏನೇನೆಲ್ಲ ನಡೀತಪ್ಪ ಅಂತ ಇವಾಗ ವಿಷಯಕ್ಕೆ ಬರ್ತೀನಿ ನೋಡಿ. ಬೆಳಿಗ್ಗೆ ಅಲ್ಲೇನೋ ರೋಡ್ ಗುಡ್ಸೋರಲ್ಲ, ಈ ಏನು ಸ್ವಂತ ಮನೆಗಳು ಅಂತ ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ನಾಯಿ ಕಂಡ್ರೆ ಆಗಲ್ಲ, ಬೆಕ್ಕು ಕಂಡ್ರೆ ಆಗಲ್ಲ. ಬರೀ ನಾಯಿಗಳು ಬೆಕ್ಕುಗಳು ಅಷ್ಟೇ ಗಲೀಜು ಮಾಡ್ತವೆ, ಮನುಷ್ಯರು ಮಾಡಲ್ಲ ಅನ್ನೋ ಭ್ರಮೆಯಲ್ಲಿ ಅವರು ಮನುಷ್ಯರು ಇದ್ದಾರೆ ಇಲ್ಲಿ ಸ್ವಲ್ಪ ಜನ. ಅವರು ಹೇಳ್ತಾಯಿದ್ರು, ನಾಯಿಗೆ ಊಟ ಹಾಕಬೇಡಿ, ಇಲ್ಲೆಲ್ಲ ಗಲೀಜು ಮಾಡುತ್ತೆ, ನಿಮಗೆ ಎಷ್ಟು ಸರಿ ಹೇಳೋದು, ಮಾನವೀಯತೆ ಇಲ್ವಾ ಅಂತ ನನಗೆ ಕ್ವಶನ್ ಮಾಡಿದ್ರು. ಅದಕ್ಕೆ ನಾನು ರಿಪ್ಲೈ ಮಾಡಿದ್ದೀನಿ. ನೀವು ಅಲ್ಲಿ ವಾಯ್ಸ್ ಕೇಳಿರ್ತೀರ. ನಾನು ಇಷ್ಟು ದಿವಸ ಅಲ್ಲ, ಇಷ್ಟು ವರ್ಷ ಕೂಡ ಅವ್ರು ಏನು ಹೇಳಿದ್ರು ನಾನು ರಿಪ್ಲೈ ಮಾಡ್ತಾ ಇರಲಿಲ್ಲ. ಓಕೆ ಸರಿ, ನಿಮ್ಮದೇ ಸರಿ, ನೀವು ಹೇಳೋದೇ ಸರಿ ಅಂದ್ಕೊಂಡೇ ಬರ್ತಾ ಇದ್ದೆ ಇಷ್ಟು ದಿವಸನೂ ಕೂಡ. ಇವರು ಹೋಗಿ ಮನುಷ್ಯತ್ವದ ಬಗ್ಗೆ ಮಾತಾಡ್ತಾರಲ್ಲ ಅಂತ ಹೇಳಿ ನನಗೆ ಪಿತ್ತ ನತ್ತಿಗೆ ಇರ್ತು. ಹಾಗಾಗಿ ನಾನು ಸ್ವಲ್ಪ ಉಲ್ಟಾ ಆಗಿ ಮಾತಾಡಿದೆ ಅವ್ರಿಗೆ. ಇಷ್ಟು ದಿವಸನೂ ನಾನು ಹಿಂದೆ ತಿರುಗಿ ಅವ್ರಿಗೆ ಮಾತಾಡೋದು, ಅದರಿಂದ ಏನು ಪ್ರಯೋಜನ ಅಂತ ನಾನು ಮಾತಾಡ್ತಾ ಇರಲಿಲ್ಲ. ಅದು ಅಲ್ದಿರ ನನಗೆ ಬೇಜಾರಾದರೂ ಪರವಾಗಿಲ್ಲ, ಬೇರೆ ಯಾರಿಗೂ ಬೇಜಾರು ಮಾಡಬಾರ್ದು ಅನ್ನೋದು ನನ್ನದು ಸ್ವಭಾವ. ಇದೇ ಸ್ವಭಾವ ಇಷ್ಟು ವರ್ಷ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಆ ಸ್ವಭಾವ ಎಲ್ಲೋ ಅದು ನನಗೆ ಉಲ್ಟಾ ಹೊಡಿತಾ ಇದೆ. ತುಂಬ ತಾಳ್ಮೆ ಇದ್ದರೆ ಒಳ್ಳೆಯದಲ್ಲ ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇದೊಂದು ಝಲಕ್ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಸ್ಟಾರ್ಟಿಂಗು ವೇಯಲ್ಲಿ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ತುಂಬ ಕೂಲ್ ಆಗಿಬಿಟ್ರು. ಏನೋ ಬೇಡಪ್ಪ ಇವ್ರ ಹತ್ರ ಅಂತ ಹೇಳಿ. ನಾನು ಫುಲ್ ವೀಡಿಯೋ ಹಾಕಲಿಲ್ಲ, ನಾವಿಬ್ಬರು ಮಾತಾಡಿದ್ದು. ಲಾಸ್ಟಲ್ಲಿ ನಾನು ಸ್ವಲ್ಪ ರಾಂಗಾಗಿ ಮಾತಾಡ್ಬಿಟ್ಟಿದ್ದೀನಿ. ಹಾಗಾಗಿ ಚೆನ್ನಾಗಿರಲ್ಲ ಅಂಥೇಳಿ ಹಾಕಲಿಲ್ಲ, ಸ್ವಲ್ಪ ಮಾತ್ರ ನಾನು ಹಾಕಿದ್ದೀನಿ.
ಅಲ್ಲಿ ಮನೆ ಮುಂದೆ ಗಬ್ಬೊಡ್ಕೊಂಡು ಪಿಟ್ಟು ನೀರು ತುಂಬಿಕೊಂಡು ಊಟ ಮಾಡೋಕ್ಕಾಗ್ದಿರ 1 ತಿಂಗಳಿಂದ ಒಂದೇ ಸ್ಮೆಲ್ಲು. ಎಷ್ಟು ಹೇಳೋಕ್ಕಾಗಲ್ಲ, ನಾನು ಹತ್ರದಿಂದ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಹತ್ರದಿಂದ ಹೋಗೋಕ್ಕಾಗಲ್ಲ. ನಾನು ಆ ರೋಡೇ ಬಿಟ್ಟು 1 ತಿಂಗಳಾಯ್ತು, ಆ ರೋಡಲ್ಲೇ ಓಡಾಡ್ತಾ ಇಲ್ಲ ನಾನು. ಅಷ್ಟು ಸ್ಮೆಲ್ ಇಟ್ಕೊಂಡು ಯಾವುದೋ ಒಂದು ನಾಯಿಗೆ ಊಟ ಹಾಕ್ತೀರಾ ಅದು ಗಲೀಜು ಮಾಡುತ್ತೆ ಅನ್ನೋ ಥರ ಮಾತಾಡ್ತಾ ಇದ್ದರೆ ಸುಮ್ಮನೆ ಕೇಳ್ಕೊಂಡು ಇರಬೇಕಾ? ನೀವು ಹೇಳಿ ಫ್ರೆಂಡ್ಸ್. ನಾಯಿಗಳಿಗೆ ಊಟ ಹಾಕೋದು ತಪ್ಪ? ಇವಾಗ ಎಷ್ಟು ಸೆಕೆ, ರೋಡಲ್ಲಿ ಮಲ್ಗಕ್ಕೆ ಬಿಡಲ್ಲ ಅವ್ರನ್ನ, ಒಂಚೂರು ನೀರಿಡಲ್ಲ, ತುಂಬ ಕೇಡಿ ಜನಗಳು. ಅದರಲ್ಲಿ ಇಡೀ ರೋಡ್ ಗಬ್ಬೊಡ್ಕೊಂಡು ಕೂತಿದೆ, ಅದ್ರ ಬಗ್ಗೆ ಮಾತಾಡ್ತೀರಾ, ಅದನ್ನು ಕ್ಲೀನ್ ಮಾಡಿಸ್ತೀರಾ. ಯಾವುದೋ ಒಂದು ಪುಟ್ಟ ನಾಯಿಗಳಿಗೆ ಊಟ ಹಾಕೋದ್ರ ಬಗ್ಗೆ ಈ ಜನಗಳು ಮಾತಾಡ್ತಾರೆ. ಇಂಥವ್ರಿಗೆಲ್ಲ ಏನು ಹೇಳಬೇಕು? ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು? ಇಷ್ಟು ವರ್ಷ ರೆಸ್ಪೆಕ್ಟ್ ಕೊಟ್ಕೊಂಡು ಬಂದಿದ್ದೀನಿ, ಏನೋ ಮಾತಾಡ್ತಾರ ಮನುಷ್ಯ ಮಾತಾಡ್ಕೊಂಡು ಸಾಯಲಿ ಅಂತ. ಮನುಷ್ಯ ಮಾಡಿದ್ದೇ ಕರೆಕ್ಟು ಅಂದ್ಕೊಂಡು ಭ್ರಮೇಲಿರ್ತಾನೆ. ಮನುಷ್ಯ ಮಾತ್ರ ಒಳ್ಳೆಯವನು, ಅವನೇ ಸರಿ, ಅವನು ಮಾಡೋದೇ ಕರೆಕ್ಟು ಅನ್ನೋ ಭ್ರಮೆ ಮನುಷ್ಯನಿಗೆ. ಇದರಲ್ಲಿ ನಾನು ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ. ಕೆಲವರು ಇದ್ದಾರೆ, ತುಂಬ ಒಳ್ಳೆ ಜನಗಳಿದ್ದಾರೆ. ನಾಯಿಗಳಿಗೆ, ಬೆಕ್ಕುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತಾರೆ. ಅವ್ರಿಗಿಲ್ಲ ಅಂದರೂ ಕೂಡ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಊಟ ಇರಲ್ಲ, ಅದು ವಸತಿ ಇರಲ್ಲ, ದುಡ್ಡು ಇರಲ್ಲ, ಆದರೂ ಕೂಡ ಊಟಗಳನ್ನ ತಗೊಂಡೋಗಿ ಹಾಕ್ತಾರೆ. ಅವರು ಮನುಷ್ಯರೇ ಅಲ್ವಾ? ಇವರೇನೋ ಇಲ್ಲದೆ ಇರೋದು ಕ್ಲೀನಿಂಗು ಅಂತ ಮಾತಾಡ್ತಿರ್ತಾರಪ್ಪ. ಕ್ಲೀನಿಂಗ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಫಸ್ಟು ಮನಸ್ಸು ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಜನಗಳಿಗೆ ಗೊತ್ತಿಲ್ಲ. ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರೆ ಅವನು ಕ್ಲೀನು, ಒಳ್ಳೆ ಬಟ್ಟೆ ಹಾಕ್ಕೊಂಡು ಓಡಾಡ್ಬಿಟ್ರೆ ಅವನು ಕ್ಲೀನು ಅನ್ನೋ ಭ್ರಮೆ ಮನುಷ್ಯನಿಗೆ. ನನಗೆ ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ, ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಮತ್ತು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಆದಷ್ಟು ಖುಷಿಯಾಗಿರಿ, ಆರಾಮಾಗಿರಿ, ಪಕ್ಕದಲ್ಲಿರೋರನ್ನ ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.